detergent powders like Surf Excel, Rin and Wheel all come under one main company. Yes, ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರಿ. ಏನಂದ್ರೆ ಈ ಆಲ್ ಡಿಟರ್ಜೆಂಟ್ ಪ್ರಾಡಕ್ಟ್ಸ್ ಬೇರೆ ಬೇರೆ ಅನ್ಸಿದ್ರು ಇದೆಲ್ಲ ಬರೋದು ಒಂದೇ ಕಂಪನಿ ಅಂಡರ್. ಅದು ಯಾವ್ದಾದ್ರೆ ಹಿಂದೂಸ್ತಾನ್ ಯೂನಿವರ್ ಲಿಮಿಟೆಡ್. ಯಾಕೆ ಹೀಗೆ ಅಂತಂದ್ರೆ ಇದಕ್ಕೆ ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್ ಅಂತಾರೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಇರೋ ಡಿಫ್ರೆಂಟ್ ಸೆಕ್ಸ್ ಆಫ್ ಕಸ್ಟಮರ್ಸ್ ನ ಗೇನ್ ಮಾಡಕ್ಕೆ ಅಥವಾ ಅಟ್ರಾಕ್ಟ್ ಮಾಡಕ್ಕೆ ಈ ತರ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇಂದ ಸೇಮ್ ಕಂಪನಿ ರಿಲೀಸ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನಾವು ಸರ್ಫ್ ಎಕ್ಸೆಲ್ ತಗೊಂಡ್ರೆ ಸರ್ಫ್ ಎಕ್ಸೆಲ್ ಪ್ರೀಮಿಯಂ ಪ್ರಾಡಕ್ಟ್ ಆಗಿ ಹೈ ಎಂಡ್ ಕಸ್ಟಮರ್ಸ್ ನ ಟಾರ್ಗೆಟ್ ಮಾಡುತ್ತೆ. ಸೊ ಇದಕ್ಕೆ ಕಾಂಪಿಟೇಟರ್ ಆಗಿ ಏರಿಯಲ್ ಆಗಿರ್ಬೋದು ಅಥವಾ ಕಾಸ್ಟ್ಲಿ ಆಗಿರೋ ಪ್ರಾಡಕ್ಟ್ಸ್ ಆಗಿರ್ಬೋದು. ಇನ್ನು ಬಂದ್ರೆ ರಿನ್ ಬಂದು ಮಿಡಲ್ ಕ್ಲಾಸ್ ಪೀಪಲ್ ಅಥವಾ ಮಿಡಲ್ ರೇಂಜ್ ಅಲ್ಲಿ ಬರೋ ಪ್ರಾಡಕ್ಟ್ಸ್ ಕಾಂಪೀಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಆಗಿರ್ಬೋದು ಟೈರ್ಡ್ ಅಂಡ್ ಆಲ್. ಅಂಡ್ ಲಾಸ್ಟ್ ಬರೋದು ವೀಲ್ ಪ್ರೈಸ್ ನ ಕಮ್ಮಿ ಇಟ್ಟು ಲೋ ಕ್ಲಾಸ್ ಪೀಪಲ್ ಅಥವಾ ಕಡಿಮೆ ಅರ್ನ್ ಮಾಡೋ ಜನಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಇದಕ್ಕೆ ಕಾಂಪಿಟೇಟರ್ ಬಂದು ನಿರ್ಮಾ ಈ ತರ ಪ್ರಾಡಕ್ಟ್ಸ್. ಸೊ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಮಾರ್ಕೆಟಿಂಗ್ ಸ್ಟೋರ್ ಅಲ್ಲಿ ಇದೊಂದೇ 3 ಬ್ರಾಂಡ್ಸ್ ಜಾಸ್ತಿ ಜಾಗ ಆಕ್ಯುಪೈ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಸರ್ಫ್ ಎಕ್ಸೆಲ್ ಬಂದ್ರು, ರಿನ್ನಿಗೆ ಬಂದ್ರು, ವೀಲಿಗೆ ಬಂದ್ರು. ಸೊ ಇವ್ರದೇ ಜಾಸ್ತಿ ಸೇಲ್ ಆದ್ರೆ ಇವ್ರ ಕಂಪ್ನಿಗೆ ಜಾಸ್ತಿ ಪ್ರಾಫಿಟ್